ಹೋದರೆ ಮಾರದನ ಮಾತು ಸತ್ಯವೇ? ಪಿತೃವಿನ ಗ್ರಹಕ್ಕೆ ಯಜ್ಞ ಕಾರ್ಯಕ್ಕಾಗಿ ಸಾಗಿದ ನನ್ನ ಗೌರಿಗೆ ಇಂತಹ ದುಸ್ಥಿತಿಯೇ ಯಜ್ಞಕುಂಡದಲ್ಲಿ ದಗ್ಧವಾಗಿ ಹೋಗುವ ಸ್ಥಿತಿ ನಿರ್ಮಾಣವಾಗಿ ಹೋಯಿತೆ. ಹಾಗಾದ್ರೆ 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 ಲೋಕವಲಿಯ ಕೂಡದು ನನ್ನ ಸತ್ಯ ಸಾವಿನಲ್ಲಿ ಕೈ ತಟ್ಟಿನ ಗಾಡಿದವರಿಗೆ ಶಿಕ್ಷೆ ಏನಿದು? ಕೆಂಡವೇ ಆಗಲಿ ಲೋಕ ಬ್ರಹ್ಮಾಂಡಗಳೇಕ ಸುಡಲಿ ಅಲ್ಲ. ಪುಂಡರೀಕಾಸನ ಜೊತೆಯಾಗಿ ದೇವತೆಗಳಿಗೆ ಶಿಕ್ಷೆ ಕೊಡಬೇಕು. ಅದಕ್ಕೆ ಬೇಕಾಗಿ ಭಾಗದಲ್ಲಿ ಗೋಚರವಾದೆ ಸಹಸ್ರ ಬಾಹು, ದುಂಡೆಯ ಕಣ್ಣುಗಳು, ರಕ್ತ ಸಿಕ್ತ ಮುಖ, ವೀರಾವೇಶದ ಪ್ರತಿರೂಪ. ನಿನಗೇನು ಹೆಸರು ಗೊತ್ತೇ? ವೀರಭದ್ರ. ಲೋಕಾಧ್ಯಕ್ಷ ನಾನು, ಲೋಕದಿಂದ ಆರಾಧ್ಯ ನಾನು, ಲೋಕ ಒಪ್ಪಿದ ದೇವ ನಾನು. ಅಂತ ನನಗೆ ನನ್ನಲ್ಲಿ ಮಾತನಾಡಿ ಪಿತೃವಿನ ಮನೆಯಲ್ಲಿ ನಡೆಯುವಂತಹ ಯಜ್ಞ ಕಾರ್ಯವನ್ನು ಕಾಣುವುದಕ್ಕಾಗಿ ಸಾಗಿದಳು. ಅವರ ಪಿತೃಲಕ್ಷಣೆಂಬವ ಹೋದಂತಹ ಸತಿಯ ಕುರಿತಾಗಿ ಮಗಳೆನ್ನುವ ಮಮಕಾರವನ್ನು ತೊರೆದ, ವಿಕಲ್ಪಮತಿಯಾದ, ವಿಕೃತನಾದ, ಅಪಮಾನಿಸಿದ ಬಳಿಕ ನೆರೆದ ಸಭೆಯೊಳಗೆ ಮಗ ಭೃಗುಮುನಿಗಾದಿಗಳು ಕೈತಟ್ಟಿ ನೆಗಾಡಿದ್ರು. ದೇವತೆಗಳು ವಿರೋಧಿಸಿದರು. ಶಿವ ಶಿವ ಇದರಿಂದ ಅಪಮಾನಿತನಾದ ನನ್ನ ಸತಿ ಆ ಹೊತ್ತಿಗೆ ಅಲ್ಲಿಯೇ ಯೋಗಾಗ್ನಿಯನ್ನು ಸೃಜಿಸಿ ಹಾಗಾಗಿ ಇದಕ್ಕೆ ಕಾರಣೀಭೂತನಾದಂತಹ ದಕ್ಷ ಅವನ ತಲೆಯನ್ನು ಮಗ ಭೃಗುವಿನ ಹಲ್ಲನ್ನು ಮುರಿ